ಮಾಲಿಕೆ 6 ಪುಸ್ತಕ ಪರಿಚಯ 6 ಮಾಲಿಕೆ ವಿಶೇಷ ಸಕ್ರಿಯ ಲೇಖಕಿಯರು ತಿಂಗಳ ವಿಶೇಷ ಲೇಖಕಿ ವಸುಮತಿ ಉಡುಪ ಅವರ ಕಾದಂಬರಿಗಳು ಪುಸ್ತಕದ ಹೆಸರು ಅಂತಃಪುರ ಲೇಖಕರು ವಸುಮತಿ ಉಡುಪ ಅಭಿಪ್ರಾಯ ವಿಭಾ ವಿಶ್ವನಾಥ್ ಓದುತ್ತಿರುವವರು ರಮೇಶ್ ಥಳಿ ಅಂತಃಪುರ ಎಂಬ ಶೀರ್ಷಿಕೆ ನೋಡಿದ ತಕ್ಷಣ ಸ್ತ್ರೀ ಕೇಂದ್ರಿತ ಕಾದಂಬರಿ ಎನ್ನಿಸಿದರೂ ಇದೊಂದು ಕೌಟುಂಬಿಕ ಚಿತ್ರಣವಿರುವ ಕಾದಂಬರಿ ತಮ್ಮ ವಿಶಿಷ್ಟವಾದ ಶೈಲಿಯಿಂದ ಹಾಗೂ ಸುಲಲಿತವಾಗಿ ಕತೆ ಹೇಳುವ ರೀತಿಯಿಂದ ನನಗೆ ಇಷ್ಟವಾದ ಲೇಖಕಿಯ ಮತ್ತೊಂದು ಕಾದಂಬರಿಯ ಓದು ಮಲೆನಾಡಿನ ಪರಿಸರದಲ್ಲಿ ಚಿತ್ರಿತವಾಗಿದೆ 2021 ಫೆಬ್ರವರಿ ತಿಂಗಳಿಂದ ಶುರುವಾಗುವ ಈ ಕಾದಂಬರಿ ಕೇವಲ ಈ ಕಾಲಮಾನದ ಕಥೆಯನ್ನು ಮಾತ್ರವಲ್ಲದೆ 3 ತಲೆಮಾರುಗಳ ಜೀವನವನ್ನು ತಲ್ಲಣವನ್ನು ಅಲ್ಲಲ್ಲಿನ ಕೌಟುಂಬಿಕ ಸ್ಥಿತಿಗತಿಗಳನ್ನು ಸ್ಥೂಲವಾಗಿ ಪರಿಚಯಿಸುತ್ತದೆ ಕಥೆಯಲ್ಲಿ ಈಗ ಕೊರೋನಾ ಕಾಲಘಟ್ಟದ ಸಮಯ ಅಕ್ಕಿ ಉಪ್ಪು ಎರಡಿದ್ರೆ ಗಂಜಿ ಬೇಯಿಸಿಕೊಂಡಾದರೂ ತಿನ್ನಬಹುದು ಎಂದುಕೊಂಡಿದ್ದ ಸಮಯದಲ್ಲಿಯೇ ಮನೆಯಲ್ಲಿ ಅಕ್ಕಿ ಇಲ್ಲದಿರುವುದು ಗೊತ್ತಾದ ಸೀತಮ್ಮನವರು ಗಂಡ ಶಿವರಾಮನವರನ್ನು ಅಕ್ಕಿ ತರಲು ಕಳುಹಿಸಿ ಅದಕ್ಕೆ ಗಂಡ ನೀಡುವ ಪ್ರತಿಕ್ರಿಯೆಯನ್ನು ಮೊದಲೇ ಹೇಳುತ್ತಲೇ ಅಕ್ಕಿ ತಂದು ಅಡುಗೆಯಾಗಿ ವಿಶ್ರಾಂತಿಯ ಸಮಯದಲ್ಲಿ ನೆನಪೆನ್ನುವ ಗುಂಗಿ ಹುಳವನ್ನು ಸವಿಸ್ತಾರವಾಗಿ ಬಿಡಿಸಿಡುತ್ತಾರೆ ಪತಿಯ ನಡವಳಿಕೆಗೆ ಪತ್ನಿ ಜವಾಬ್ದಾರಿಯಾಗಬೇಕೇ ಹಾಗೆ ಜವಾಬ್ದಾರರಾಗಲು ಆಕೆ ಒಪ್ಪಬೇಕೇ ಎನ್ನುವ ಪ್ರಶ್ನೆಯು ನಮ್ಮನ್ನು ಕಾಡದೆ ಬಿಡುವುದಿಲ್ಲ ಇಲ್ಲಿ ಸೀತಮ್ಮನವರು ತಾಳಿ ಕಟ್ಟಿಸಿಕೊಂಡ ತಪ್ಪಿಗೆ ಅನುಭವಿಸಿದರೆ ಅಥವಾ ವಿಧಿಯಿಲ್ಲದೆ ಅವರ ನಿರ್ಧಾರಗಳೆಲ್ಲವನ್ನೂ ಬೆಂಬಲಿಸಿ ಅವರನ್ನು ಅನುಸರಿಸಬೇಕಾಗಿ ಬಂತೆ ಎಂಬ ಪ್ರಶ್ನೆಯೂ ಕಾಡತೊಡಗುತ್ತದೆ 16ರ ಎಳೆಯ ಪ್ರಾಯದಲ್ಲಿಯೇ ತನಗಿಂತ 10 ವರ್ಷ ದೊಡ್ಡವರಾದ ಶಿವರಾಮನ ಕೈ ಹಿಡಿದು ನವವಧುವಾಗಿ ಹುಟ್ಟಿ ಬೆಳೆದ ಊರಿನಂತೆಯೇ ಇದ್ದ ಮತ್ತೊಂದು ಹಳ್ಳಿಗೆ ಕಾಲಿಟ್ಟಿದ್ದರು ಸೀತಾಲಕ್ಷ್ಮಿ ಆ ಕಾಲದಲ್ಲಿ ಎರಡನೆಯ ವಿವಾಹವಾಗದೆ ಅಷ್ಟು ವಯಸ್ಸಿನ ಅಂತರವಿರುವ ಗಂಡ ಸಿಕ್ಕಿದರೆ ಅದು ಪುಣ್ಯವೇ ಶಿವರಾಮನ ಮನೆಯಲ್ಲಿ ವಿಧವೆಯಾದ ಮೇಲೆ ಕೇಶಮುಂಡನ ಮಾಡಿಸಿಕೊಂಡ ಅತ್ತೆ ವೆಂಕಮ್ಮ ಸಕೇಶಿ ಅಕ್ಕ ಕಮಲ ಮದುವೆಯ ವಯಸ್ಸಿಗೆ ಬಂದ ಮೈದುನ ವೆಂಕಟರಾಮ ಇದ್ದನು ಅತ್ತೆಯ ಮನೆಯಲ್ಲಿ ಬೇರೆ ಯಾರದ್ದೂ ಸಮಸ್ಯೆಯಾಗದಿದ್ದರೂ ಗಂಡನ ಸಿಟ್ಟು ಸೀತಾಲಕ್ಷ್ಮಿಯನ್ನು ಕಾಡುತ್ತಿತ್ತು ತವರಿನಲ್ಲಿ ಅದೊಂದು ಸಮಸ್ಯೆಯೇ ಅಲ್ಲ ಎನ್ನುವಂಥದ್ದೆಲ್ಲ ಗಂಡನ ದೃಷ್ಟಿಯಲ್ಲಿ ದೊಡ್ಡ ದೊಡ್ಡ ಸಮಸ್ಯೆಯಾಗಿ ಆತನಿಗೆ ಸಿಟ್ಟು ಬರಲು ಕಾರಣವಾಗುತ್ತಿತ್ತು ಆತನಿಗೆ ಸಿಟ್ಟು ಬರಲು ಇಂಥದ್ದೇ ಕಾರಣ ಎಂದೇನೂ ಇರಲಿಲ್ಲ ಇಂಥ ಜೋರಿನಲ್ಲಿಯೇ ಹೆದರಿಕೆಯಿಂದಲೇ ಬಾಳ್ವೆ ಮಾಡುತ್ತಿದ್ದಳು ಸೀತಾಲಕ್ಷ್ಮಿ ಆತನ ಸಿಟ್ಟಿಗೆ ಆತನ ತಾಯಿ ವೆಂಕಮ್ಮ ಕೊಡುತ್ತಿದ್ದ ಕಾರಣಗಳು ಸೀತಾಲಕ್ಷ್ಮಿಯನ್ನು ಮೃದುವಾಗಿಸುತ್ತಿತ್ತು ಸಂಸಾರದಲ್ಲಿ ಒಬ್ಬರು ಜೋರಿದ್ದರೆ ಒಬ್ಬರು ಮೃದುವಾಗಿರಬೇಕು ಅಥವಾ ಅನುಸರಿಸಿಕೊಂಡು ಹೋಗಬೇಕು ಹಾಗಿದ್ದರೆ ಸಂಸಾರ ದೀರ್ಘಕಾಲ ಬಾಳುತ್ತದೆ ವೆಂಕಮ್ಮನವರ ಸಂಬಂಧಿಯಾಗಿದ್ದ ಶ್ರೀಮಂತರ ಮನೆಯಿಂದ ಬಂದಿದ್ದ ಕನಕಳಿಗೆ ತವರಿನ ಬಲವೂ ಇತ್ತು ಅಲ್ಲದೆ ತನ್ನ ಗಂಡ ವೆಂಕಟರಾಮನ ಮೃದು ಸ್ವಭಾವವೂ ಗೊತ್ತಿತ್ತು ವೆಂಕಟರಾಮನ ಸ್ವಭಾವವು ಈ ಕಥೆಯಲ್ಲಿ ಬಹಳ ಸೆಳೆಯುತ್ತದೆ ಆತ ಸಿಟ್ಟು ಸೆಡವು ಮಾಡಿಕೊಳ್ಳದೆ ಕೇವಲ ಹೊರಗಿನ ಕೆಲಸವನ್ನು ಮಾತ್ರವಲ್ಲದೆ ಅಡುಗೆಯ ಪ್ರತಿ ವಿಷಯಕ್ಕೂ ಸಹಾಯ ಮಾಡುತ್ತಾ ಅಕ್ಕ ಅಮ್ಮ ಮಾತ್ರವಲ್ಲದೆ ಅತ್ತಿಗೆಗೂ ಬಹಳ ಬೇಕಾದವನಾಗಿದ್ದ ಇಂತಹವನಿಗೆ ಜೋಡಿಯಾದ ಕನಕ ಆತನನ್ನು ಬೇಕೆಂದೇ ಬದಲಾಯಿಸಿದಳೆ ಅಥವಾ ಪರಿಸ್ಥಿತಿಯೇ ಹಾಗಿತ್ತಾ ಸೀತಾಲಕ್ಷ್ಮಿ ಗರ್ಭಿಣಿಯಾಗಿ ಇನ್ನೇನು ತವರಿಗೆ ಚೊಚ್ಚಲ ಹೆರಿಗೆಗೆ ಹೋಗಬೇಕಾದ ಸಂದರ್ಭದಲ್ಲಿಯೇ ಕಮಲತ್ತಿಗೆ ಕಾಣೆಯಾಗಿದ್ದಳು ಆಕೆ ತೀರಿ ಹೋಗಿದ್ದಳೋ ಅಥವಾ ಮತ್ತೇನಾದರೂ ಹಾದಿ ಹಿಡಿದಿದ್ದಳೋ ಎಂಬುದು ಅರಿವಾಗದ ರಹಸ್ಯವಾಗಿ ಉಳಿದಿದ್ದರೂ ತನ್ನ ಒಡಲ ಸಂಕಟ ಜೊತೆಗೆ ಮುಚ್ಚಿಡಲಾಗದ ಸತ್ಯವನ್ನು ಸೀತಾಳ ಎದುರು ಕಕ್ಕಿದ್ದ ಶಿವರಾಮ ಹೆಣ್ಣಿನ ಬಾಯಲ್ಲಿ ಗುಟ್ಟು ನಿಲ್ಲುವುದಿಲ್ಲ ಎನ್ನುವ ಮಾತಿಗೆ ಸೀತಾಲಕ್ಷ್ಮಿಯ ಪಾಲಿಗೆ ಸತ್ಯವಾಗಿರಲಿಲ್ಲ ಎಂದು ತಿಳಿಯುತ್ತದೆ ಆ ರಹಸ್ಯವನ್ನು ಆಕೆ ಕಡೆಯವರೆಗೂ ಯಾರೊಂದಿಗೂ ಬಾಯಿ ಬಿಡಲಿಲ್ಲ ಕಮಲತ್ತಿಗೆ ಹೋದ ನಂತರ ಸೀತಾಲಕ್ಷ್ಮಿಯೂ ಇಲ್ಲದಾಗ ಕೆಲಸ ಕಾರುಬಾರು ಕೊಂಚ ಬಾಯಿ ಜೋರಿನ ಹುಡುಗಿ ಕನಕಳ ಸುಪರ್ದಿಗೆ ಬಂದಿತ್ತು ಬಾಣಂತನ ಮುಗಿಸಿ ಬರುವಷ್ಟರಲ್ಲಿ ಮನೆ 2 ಪಾಲಾಗಿತ್ತು ಪಾಲು ಮಾಡುವಾಗಿನ ಸಂದರ್ಭದಲ್ಲಿ ಬೇರೆಯದೊಂದು ಹಗರಣವೇ ನಡೆದಿತ್ತು ವೆಂಕಮ್ಮನವರು ವೆಂಕಟರಾಮನ ಮನೆಯ ಹಾದಿ ಹಿಡಿದಿದ್ದರು ಅಣ್ಣ ತಮ್ಮಂದಿರಾಗಿದ್ದವರು ಆಗಲೇ ದಾಯಾದಿಗಳಾಗಿ ಬಿಟ್ಟಿದ್ದರು ಮುಂದೆ ವೆಂಕಮ್ಮನವರು ಮತ್ತೆ ಶಿವರಾಮುವಿನ ಮನೆಗೆ ಬಂದಿದ್ದರ ಹಿಂದೆ ಕರಾಳ ಛಾಯೆ ಹೊಂದಿತ್ತು ವೆಂಕಟರಾಮುವಿನ ಅಸಹಾಯಕತೆ ಕನಕಳ ನಿರ್ಲಕ್ಷ್ಯ ಕಣ್ಣಿಗೆ ಕಟ್ಟುವಂತೆ ಚಿತ್ರಿಸಿದ್ದಾರೆ
ತನ್ನನ್ನು ತೊರೆದು ಹೋದ ಅಮ್ಮನನ್ನು ಒಪ್ಪಿಕೊಳ್ಳದೆ ಒಪ್ಪಿದ ಬಗೆ ಇದೆ. ಹಾಗೆಯೇ ಶಿವರಾಮುವಿನ ದುಡುಕುತನದ ಹಿಂದೆ ಆತನಿಗಿದ್ದ ಮೃದುತ್ವದ ಭಾವನೆ. ಮನುಷ್ಯ ಯಾವಾಗ ಬೇಕಾದರೂ ಪಶುತ್ವದಿಂದ ಮನುಷ್ಯತ್ವದ ಕಡೆಗೆ ನಡೆಯುತ್ತಾನೆ ಎನ್ನುವರ್ಥದ ಮಾತೊಂದು ಉಲ್ಲೇಖವಾಗಿದೆ. ಸೀತಾಲಕ್ಷ್ಮಿಯ ಪ್ರೀತಿಯ ಅಮೃತ ಸಿಂಚನದಿಂದ ವೆಂಕಮ್ಮನವರು ವನಕೆ ಚಿಗುರಿತೇನೋ ಎಂಬಂತೆ ಚೇತರಿಸಿಕೊಂಡರು. ಕಮಲ ಕಾಣೆಯಾದಾಗಿನಿಂದ ಇದ್ದ ಮಂಕುತನ ಕೊಂಚ ಕೊಂಚವೇ ಹರಿದು ಜಡತ್ವದಿಂದ ಮೇಲೆದ್ದಿದ್ದರೂ ವೆಂಕಮ್ಮನವರ ಕಾಲವೂ ಮುಗಿದಿತ್ತು. ಮುಂದೆ ನಡೆಯುವ ಘಟನೆಗಳು, ಚಿಕ್ಕ ಮಗನ ಸಾವಿನ ನಂತರದ ಪರಿಣಾಮಗಳೇನು? ಮಗ ಪ್ರಸನ್ನನೇನೋ ಒಳ್ಳೆಯವನೇ, ಆದರೂ ಶಿವರಾಮುವಿನ ಜೊತೆಗೆ ಹೊಂದಿಕೊಳ್ಳಲಾಯಿತೆ. ಸೊಸೆ ಸವಿತಾಳ ಕುರಿತು ದೂರುಗಳಿದ್ದವು. ಆಕೆ ನಾದಿನಿ, ಆದರೆ ಈಕೆ ಸೊಸೆ. ಸೊಸೆಯ ಜೊತೆ ಹೊಂದಾಣಿಕೆ ಇಲ್ಲದೆ ಬದುಕಲಾದೀತೆ. ಪ್ರಸನ್ನ ಹಾಗೂ ಸವಿತಾರದ ಜೀವನದಿಂದ ಇಂದಿನ ಯುವಜನಾಂಗದ ಆಲೋಚನೆ, ನಡವಳಿಕೆ ಹಾಗೂ ಅವರ ಜೀವನ ಕ್ರಮಗಳನ್ನು ಅರಿಯಬಹುದು. ಇಲ್ಲಿಂದ ಮುಂದಕ್ಕೆ ಸೀತಾಲಕ್ಷ್ಮಿ ಹಾಗೂ ಶಿವರಾಮುವಿನ ಬದುಕು ಏನಾಯಿತು? ಅವರ ಬದುಕು ಅಲ್ಲೋಲ ಕಲ್ಲೋಲವಾಗಲು ವೆಂಕಟರಾಮುವಿನ ಕೈವಾಡವೇನಾದರೂ ಇದ್ದೀತಾ? ಕಮಲತ್ತಿಗೆ ಏನಾದರೂ? ಕೊರೋನಾ ಕಾಲಘಟ್ಟ ಕೇವಲ ಪ್ರಾರಂಭದಲ್ಲಿ ಮಾತ್ರವಲ್ಲದೆ ಕೊರೋನಾದಿಂದ ಉಂಟಾದ ಅಲ್ಲೋಲ ಕಲ್ಲೋಲಗಳು ಹಾಗೂ ಅದರ ಪ್ರಭಾವಗಳು ಕೂಡ ಕಾದಂಬರಿಯಲ್ಲಿ ಚಿತ್ರಿತವಾಗಿವೆ. ಈ ಕಾದಂಬರಿಯ ಅಂತ್ಯ ನೆಮ್ಮದಿ ತಂದಿತು. ಅಷ್ಟೇ ಅಲ್ಲದೆ ತಂದೆ ತಾಯಿಯರನ್ನು ಕೇವಲ ಮಕ್ಕಳೇ ನೋಡಿಕೊಳ್ಳಬೇಕು ಎಂಬ ಅಂತ್ಯವಲ್ಲದೆ ಬೇರೆ ರೀತಿಯ ಅಂತ್ಯ ಕಂಡದ್ದು ಈ ಕಾದಂಬರಿಯ ವಿಭಿನ್ನತೆಯೂ ಹೌದು. ಇಷ್ಟಕ್ಕೂ ಈ ವಿಭಿನ್ನತೆಯಾದರೂ ಏನು ಎಂಬುದನ್ನು ತಿಳಿಯಲು ಕಾದಂಬರಿಯನ್ನು ಓದಿ ನೋಡಿ. ಅಂತಃಪುರ ಕೇವಲ ಅಡುಗೆ ಮನೆಗೆ ಮಾತ್ರ ಸೀಮಿತವಾದ ಸ್ತ್ರೀ ಕೇಂದ್ರಿತ ಕಾದಂಬರಿಯಲ್ಲವೆಂಬುದು ನನ್ನ ಗಾಢವಾದ ಅನಿಸಿಕೆ. ಇಲ್ಲಿ ಸೀತಮ್ಮನವರ ದೃಷ್ಟಿಯಿಂದ ಅವರು ಕಂಡು ಕೇಳಿದ್ದನ್ನು, ಅವರು ಹೇಳಿದ್ದರೂ ಸಹ ಹೆಚ್ಚಿನ ಹೆಣ್ಣು ಮಕ್ಕಳ ಭಾವನೆ ಇದೇ ಆಗಿರಬಹುದಾ ಎನ್ನಿಸಿತು. ಅಲ್ಲದೆ ವಯಸ್ಸಿನ ಜೊತೆಗೆ ಬಾಗುವಿಕೆ ಮಾತ್ರವಲ್ಲದೆ ಬಾಗುವಿಕೆಯೂ ಕಂಡಿತು. ಜೀವನದಲ್ಲಿ ಮಾಡಿಕೊಳ್ಳಬೇಕಾದ ಅನಿವಾರ್ಯ ಬದಲಾವಣೆಗಳು ಗೋಚರಿಸಿದವು. ಈ ಬದಲಾವಣೆಗಳು ಮನಸ್ಸಿನ ನೆಮ್ಮದಿಗೆ ಅನಿವಾರ್ಯ ಮಾತ್ರವಲ್ಲ, ಅವಶ್ಯಕತೆಯೂ ಹೌದು ಎಂಬ ಸಂದೇಶವೂ ಇದೆ. ಈ ಕಾದಂಬರಿ ಹುಟ್ಟಿಸಿದ ಭಾವವೂ ಅದೇ, ಗಾಢವಾದದ್ದು. ಅಲ್ಲದೆ ಕೊಟ್ಟ ಸಂದೇಶವು ಅಷ್ಟೇ ತೀವ್ರವಾಗಿ ತಟ್ಟಿತು. ಒಂದೊಳ್ಳೆ ಕಾದಂಬರಿಯ ಓದು ಗಾಢವಾಗಿ ಆವರಿಸಿಕೊಂಡಿತು. ನೀವು ಓದಿ ಆನಂದಿಸಿ. ಧನ್ಯವಾದಗಳು.